ಲಕ್ಷ ಲಕ್ಷ ಖರ್ಚು ಮಾಡಿ ಜನರ ಓಡಾಟಕ್ಕೆ ಸಹಾಯ ಆಗಲಿ ಅಂಥೇಳಿ ರೂಪಿಸಿದಂತಹ ಯೋಜನೆಯೊಂದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಧೂಳು ಹಿಡಿತಾ ಇದೆ. ಯಾವುದದು ಆ ಯೋಜನೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಖರ್ಚು ಮಾಡಿದ್ದು ಸಾರ್ವಜನಿಕ ಉಪಯೋಗಕ್ಕೆ, ಆಗಿದ್ದು ಶೋಪೀಸ್. ಧೂಳು ಹಿಡಿತಿದೆ ಮೆಜೆಸ್ಟಿಕ್ನ ಡಿಜಿಟಲ್ ಸ್ಮಾರ್ಟ್ ಸ್ಕ್ರೀನ್ಗಳು. ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣ. ನಿತ್ಯ ಸಾವಿರಾರು ಸಂಖ್ಯೆಯ ಜನ ತಮ್ಮ ಪ್ರಯಾಣವನ್ನ ನಗರದ ಮೂಲೆ ಮೂಲೆಗೆ ಇಲ್ಲಿಂದಲೇ ಆರಂಭ ಮಾಡ್ತಾರೆ. ಹೊಸದಾಗಿ ಬಂದವರಿಗಂತೂ ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣ ಸಮುದ್ರವಿದ್ದಂತೆ ಅಂದ್ರೆ ತಪ್ಪಿಲ್ಲ. ದೂರದಿಂದ ಬಂದವರಿಗಂತೂ ಯಾವ ಬಸ್ ಹತ್ತಬೇಕು, ಯಾವ ಬಸ್ಗಳು ಯಾವ ರೂಟಿನಲ್ಲಿ ಸಂಚಾರ ಮಾಡುತ್ತೆ ಅಂತ ಸಾಕಷ್ಟು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಪ್ರತಿ ಬಾರಿ ಕೂಡ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಸಾಕಷ್ಟು ಮಂದಿ ಕಂಡಕ್ಟರ್ಗಳನ್ನ ಕೇಳಿಯೇ ಬಸ್ ಹತ್ತುವ ಪರಿಸ್ಥಿತಿ ಇದೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಬೇಕು ಅಂತ ಈ ಹಿಂದೆ ಸಾರಿಗೆ ಇಲಾಖೆ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೆ ತಂದಿತ್ತು. ಆದ್ರೆ ಈಗ ಯೋಜನೆ ಹಳ್ಳ ಹಿಡಿದಿದೆ. ಹೌದು, ಸುಮಾರು 3-4 ವರ್ಷಗಳ ಹಿಂದೆ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ 100ಕ್ಕೂ ಹೆಚ್ಚು ಸ್ಮಾರ್ಟ್ ಡಿಜಿಟಲ್ ಡಿಸ್ಪ್ಲೇಗಳನ್ನು ಅಳವಡಿಸಲಾಗಿತ್ತು. ಇದೇ ಡಿಸ್ಪ್ಲೇಗಳಿಂದ ಪ್ರಾರಂಭದಲ್ಲಿ ಬಿಎಂಟಿಸಿ ಪ್ರಯಾಣಿಕರು ಸಾಕಷ್ಟು ಪ್ರಯೋಜನ ಪಡೆದುಕೊಳ್ತಿದ್ರು. ಯಾವ ಬಸ್ ಎಷ್ಟು ಗಂಟೆಗೆ ಬರುತ್ತೆ, ಯಾವ ಏರಿಯಾಗಳಿಗೆ ಯಾವಾಗ ಹೊರಡುತ್ತೆ, ಬಸ್ಸಿನ ನಂಬರ್, ಬಿಎಂಟಿಸಿ ಬಸ್ನಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅಂತೆಲ್ಲ ಇದೇ ಡಿಜಿಟಲ್ ಡಿಸ್ಪ್ಲೇಗಳಲ್ಲಿ ಜನರಿಗೆ ಮಾಹಿತಿ ಸಿಗ್ತಿತ್ತು. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಇದ್ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ. ಇಡೀ ಬಿಎಂಟಿಸಿ ಬಸ್ ನಿಲ್ದಾಣದ ಪ್ರತಿ ಪ್ಲಾಟ್ಫಾರಂನಲ್ಲೂ ಇದ್ದ ಬೋರ್ಡ್ಗಳು ಕೆಟ್ಟು ನಿಂತಿದ್ದು ಧೂಳು ಹಿಡಿಯುತ್ತಿದ್ರು. ಸರಿಪಡಿಸುವ ಕೆಲಸ ಮಾತ್ರ ಆಗ್ತಿಲ್ಲ. ಇದು ಪ್ರಯಾಣಿಕರಿಗೆ ಮಾಹಿತಿ ಕೊರತೆ ಜೊತೆಗೆ ಪ್ರತಿ ಬಾರಿ ಕಂಡಕ್ಟರ್, ಡ್ರೈವರ್ಗಳನ್ನ ಹೋಗಿ ಕೇಳುವಂತಹ ಸ್ಥಿತಿ ನಿರ್ಮಾಣ ಆಗ್ತಿದೆ. ವಿಶೇಷವಾಗಿ ಮೆಜೆಸ್ಟಿಕ್ನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ LED ಸ್ಕ್ರೀನ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಅದು ಬರುವಂತಹ ಪ್ರಯಾಣಿಕರಿಗೆ ಬಸ್ ಮಾರ್ಗಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗಬೇಕು, ಯಾವುದೇ ಕನ್ಫ್ಯೂಷನ್ಸ್ಗಳು ಇರಬಾರ್ದು, ಯಾವ ಬಸ್ಗಳು ಯಾವ ಕಡೆ ಹೋಗುತ್ತೆ ಅನ್ನುವಂಥ ಕಂಪ್ಲೀಟ್ ಆದಂಥ ಮಾಹಿತಿ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ ಲಕ್ಷ ಖರ್ಚು ಮಾಡಿ ಈ ಬೋರ್ಡ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಬಟ್ ಆದರೆ ಇವು ಕೆಟ್ಟು ನಿಂತು ತಿಂಗಳುಗಳು, ವರ್ಷಗಳೇ ಆದರೂ ಕೂಡ ಇದನ್ನು ಸರಿಪಡಿಸುವಂಥ ನಿಟ್ಟಲ್ಲಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಸೊ ಗಮನಿಸ್ತಾ ಇದ್ರಿ, ಹೆಚ್ಚು ಕಡಿಮೆ ಒಂದು 100ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಈ ಡಿಜಿಟಲ್ ಬೋರ್ಡ್ಗಳೇನಿದು, ಈ ಡಿಜಿಟಲ್ ಬೋರ್ಡ್ಗಳನ್ನು ಹಾಕುವಂಥ ಕೆಲಸವನ್ನು ಇಲಾಖೆಯಿಂದನೇ ಮಾಡಲಾಗಿತ್ತು. ಬಟ್ ಹೀಗಿದ್ರೂ ಕೂಡ ಒಂದೇ ಒಂದು ಡಿಜಿಟಲ್ ಬೋರ್ಡನ್ನು ಆಗಿಲ್ಲ. ಒಂದೇ ಒಂದು ಡಿಜಿಟಲ್ ಬೋರ್ಡ್ಗಳು ಕೂಡ ಜನರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಆನ್ ಆಗಿಲ್ಲ. ಇದು ಬೆಂಗಳೂರು BMTC ಅಂದರೆ ಮೆಜೆಸ್ಟಿಕ್ BMTC ಬಸ್ ನಿಲ್ದಾಣದ ಚಿತ್ರಣಗಳು. ನೀವು ಮಾರ್ಗದ ಉದ್ದಕ್ಕೂ ಕೂಡ ಯಾವುದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೋಗಿ ನೋಡಿದರೂ ಕೂಡ ಬಹಳ ಸುಸಜ್ಜಿತವಾದಂತಹ ಡಿಜಿಟಲ್ ಬೋರ್ಡ್ಗಳು ಅನ್ನೋ ಹಾಗೆ ಕಾಣುತ್ತೆ. ಬಟ್ ಆದರೆ ಒಂದೂ ಕೂಡ ಆನ್ ಆಗಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಇವುಗಳನ್ನು ಆನ್ ಮಾಡುವಂಥ ಮನಸ್ಥಿತಿ ಅಧಿಕಾರಿಗಳಿಗೂ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಇವು ಎಲ್ಲವೂ ಕೂಡ ಕೆಟ್ಟು ಹೋಗಿದೆಯೋ ಏನು ಅನ್ನೋಂಥದ್ದು ಗೊತ್ತಿಲ್ಲ. ಅದಕ್ಕೆ ಕೊಟ್ಟಿರುವಂಥ ಕನೆಕ್ಷನ್ಸ್ಗಳು ಇವೆಲ್ಲವೂ ಕೂಡ ಅದೇನಾಗಿದೆಯೋ ಅವುಗಳನ್ನು ಮೇಂಟೈನ್ ಮಾಡುವಂಥ ನಿಟ್ಟಲ್ಲಿ ಏನಾದರೂ ಇಲಾಖೆ ಫೇಲ್ ಆಗಿದೆಯಾ ಗೊತ್ತಾಗ್ತಲ್ಲ. ಯಾಕಂದರೆ ಅವುಗಳ ಬಹಳ ಅಚ್ಚುಕಟ್ಟಾಗಿ ಅವುಗಳನ್ನು ನಿರ್ಮಾಣವನ್ನು ಮಾಡಿ, ಅಂದರೆ ಅವುಗಳಿಗೆ ಬೇಕಾದಂಥ ತಯಾರಿ ಸಿದ್ಧತೆಗಳನ್ನು ಮಾಡಿಕೊಂಡು ಜನರ ಅನುಕೂಲಕ್ಕಾಗಿ ಇದನ್ನು ಮಾಡಲಾಯಿತು. ಒಟ್ಟಾರೆ ಜನರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋ ಯೋಜನೆ ಹೀಗೆ ವ್ಯರ್ಥವಾಗ್ತಾ ಇರೋದು ನಿಜಕ್ಕೂ ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಹಾಗೂ ಅಧಿಕಾರಿಗಳು ಕರ್ತವ್ಯ ಪ್ರಜ್ಞೆ ಮರೆತಿರೋದಕ್ಕೆ ಹಿಡಿದ ಕೈಗನ್ನಡಿ. ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಉಳಿದಿರೋದು ಕೇವಲ 3 ದಿನಗಳು ಮಾತ್ರ. ಈ ಬೆನ್ನಲ್ಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋರಿಗೆ ಮೆಟ್ರೋ ಅಥವಾ BMRCL ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಅದೇನು ಅಂದರೆ, ಸೇವಾ ಅವಧಿಯನ್ನು ನ್ಯೂ ಇಯರ್ ದಿನ ವಿಸ್ತರಣೆಯನ್ನು ಮಾಡಿರುವಂಥದ್ದು. ನೇರಳೆ ಮತ್ತು ಹಸಿರು ಮಾರ್ಗಗಳಲ್ಲಿ ಕೊನೆಯ ರೈಲು ಜನವರಿ 1ರ ಮುಂಜಾನೆ 2 ಗಂಟೆಗೆ ಎಲ್ಲ ಟರ್ಮಿನಲ್ ನಿಲ್ದಾಣಗಳಿಂದ ಹೊರಡುತ್ತೆ. ಮೆಜೆಸ್ಟಿಕ್ನಿಂದ ಕೊನೆಯ ರೈಲು ಎಲ್ಲ 4 ದಿಕ್ಕುಗಳಿಗೂ ಕೂಡ ಮುಂಜಾನೆ 2:40ಕ್ಕೆ ಹೊರಡಲಿದೆ. ಡಿಸೆಂಬರ್ 31 ರಾತ್ರಿ 11ರಿಂದ 10 ನಿಮಿಷಕ್ಕೊಮ್ಮೆ ಟ್ರೈನ್ ಸೇವೆ ಇರುತ್ತೆ. MG ರಸ್ತೆ ಮೆಟ್ರೋ ನಿಲ್ದಾಣ ಜನಸಂದಣಿ ಹೆಚ್ಚಾಗಿರೋದ್ರಿಂದ ಪ್ರವೇಶ ಹಾಗೂ ನಿರ್ಗಮನದ ದ್ವಾರ ಬಂದ್ ಆಗಿರುತ್ತೆ. ಯಾವುದೇ ಗಮ್ಯ ಸ್ಥಾನಕ್ಕೆ 50 ರೂಪಾಯಿ ಫಿಕ್ಸ್ ಪೇಪರ್ ಟಿಕೆಟನ್ನು ಫಿಕ್ಸ್ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ.